ಅದಕ್ಕೆ ಹೇಳೋದು, ತುಂಬ ಒಳ್ಳೆಯವಳಾಗಬಾರ್ದು, ಒಳ್ಳೆಯವಳಾಗೋ ನಾಟಕ ಮಾಡಿ ಸುಮ್ಮನೆ ಸಿಕ್ಕಾಕೊಂಡೆ. ಡ್ಯಾಡ್, ನೀವು ನನ್ನ ಆಡ್ಕೋತಿದ್ದೀರಾ? ಇಲ್ಲ, ನನಗೆ ನಿನ್ನ ಖುಷಿ ಮುಖ್ಯ. ನಾನು ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ ಡ್ಯಾಡ್. ಅಷ್ಟರಲ್ಲಿ ಆ ಪೂರ್ಣಿ ತಲೆ ಹಾಕಿ ಏನೇನೋ ಅಂದ್ಬಿಟ್ಲು. ಅವಳು ಬೇಕು ಅಂತಲೇ ಹೀಗೆಲ್ಲ ಮಾಡ್ತಿದ್ದಾಳೆ ಡ್ಯಾಡ್. ಗೊತ್ತು ದೀಪು, ಅವಳಿಗೆ ನಿನ್ನ ಕಂಡ್ರೆ ಹೊಟ್ಟೆ ಉರಿ. ಅದು ನೀನು ಸ್ವಿಟ್ಜರ್ಲ್ಯಾಂಡ್ ಹೋಗೋದು ಹೇಗೆ ಸಹಿಸ್ಕೋತಾಳೆ ಹೇಳು? ಅವಳು ಕರ್ನಾಟಕದಿಂದ ಹೊರಗಡೆ ಎಲ್ಲ ಹೋಗಿದ್ದಾಳೋ ಇಲ್ವೋ? ಹೌದು ಡ್ಯಾಡ್, ಈಗ ನಾನು ಹೊಟ್ಟೆ ಉರ್ಸಿದ್ಲು ನೋಡಿ. ಏನು ಮಾಡ್ತೀಯ, ನೀನು ಶ್ರೀಮಂತರ ಫ್ಯಾಮಿಲಿಯಿಂದ ಬಂದಿದೀಯ. ಅವಳ ಥರ ಅನಾಥೆ ಅಲ್ವಲ್ಲ, ಅವಳಿಗೆ ನೀನು ನೋಡಿ ಹೊಟ್ಟೆ ಉರಿಯೋದು ಸಹಜ ಅಲ್ವಾ? ಆದರೂ ಡ್ಯಾಡ್, ಅವಳು ನಂಗೆ ಏನೂ ಅಲ್ದಲೇ ಇದ್ರು ಇಷ್ಟೆಲ್ಲ ಕಾಡ್ತಿದ್ದಾಳೆ ನೋಡಿ. ಇದು ಮೊದಲನೇ ಸಲ ಅಲ್ಲ ಡ್ಯಾಡ್, ಅವಳು ಯಾವಾಗಲೂ ಹೀಗೆ ಮಾಡೋದು. ಇವತ್ತಂತೂ ನನಗೆ ಓಡಿ ಹೋಗೋಕ್ಕಾಗಿತ್ತು. ಇದಕ್ಕೆಲ್ಲ ತಲೆ ಕೆಡಿಸ್ಕೋತಾರ? ನೀನು ಹಾಗೆಲ್ಲ ಮಾಡಿದ್ರೆ ಅಭಿ ನೀನು ಕರ್ಕೊಂಡು ಹೋಗೋಕ್ಕೆ ಬರಲ್ಲ. ಇತ್ತೀಚೆಗೆ ಅವನಿಗೆ ನಿನಗಿಂದ ಅವನ ಫ್ಯಾಮಿಲಿನೇ ದೊಡ್ಡದು ಅನಿಸ್ತಿದೆ. ನೀನು ಅರಿಸ್ತೋಬೇಡ. ಏನು ಹೇಳ್ತಿದ್ದೀರಾ ಡ್ಯಾಡ್? ಅವತ್ತು ವ್ಯಾಲೆಂಟೈನ್ಸ್ ಡೇನಲ್ಲೂ ಹೀಗೆ ಆಯಿತು. ಆಗಲೂ ಆ ಪೂರ್ಣಿನ ಕಲ್ಲು ಹಾಕಿದ್ಲು. ನನ್ನ ಗಂಡನ ಜೊತೆ ಪ್ರೈವೇಟಾಗಿ ಇರೋಕ್ಕೆ ಆಗ್ತಾ ಇಲ್ಲ ನನಗೆ. ಹೋಗಲಿ ಬಿಡು, ಇದಕ್ಕೆ ರಿವೆಂಜ್ ತೊಗೊಳಕ್ಕೆ ಏನಾದ್ರು ಮಾಡಬೇಕು. ನೀನು ರೆಡಿ ಇದೆಯಾ? ಅಂಥ ಕೆಲಸ ಏನಿದೆ ಡ್ಯಾಡ್? ಯೋಚನೆ ಮಾಡಿ ನೋಡು, ನೀನು ಗಂಡನಿಗೆ ಲಾಭ ಆಗುವಂಥದ್ದು. ಗಂಡನಿಗೆ ಲಾಭ ಆಗುವಂಥದ್ದು ಏನಿದೆ? ಏನಾದ್ರು ದುಬಾರಿ ಗಿಫ್ಟ್ ಕೇಳಬೇಕು ಅಷ್ಟೆ. ವಂಡರ್ಫುಲ್, ಅದಕ್ಕೆ ನಿನ್ನ ಜಾಣೆ ಅನ್ನೋದು. ಏನು ಕೇಳ್ಬೋದು ಡ್ಯಾಡ್? ತುಂಬ ಸಿಂಪಲ್. ಇವಾಗ ಹೇಗಿದ್ರು ಸಂಧ್ಯಾ ಸಮರ್ಥನ ಫ್ಯಾಮಿಲಿ ಟ್ರೀಗೆ ಸೇರಿಸ್ಕೊಂಡಿದ್ದಾರಲ್ವ, ನೀನು ನಿನ್ನ ಫ್ಯೂಚರ್ನ ಭದ್ರ ಮಾಡ್ಕೊ. ಈ ಬರ್ತ್ಡೇಗೆ ನಿನ್ನ ಗಂಡಂಗೆ ಈ ಮನೆಯಿಂದ ಒಂದು ದೊಡ್ಡ ಪ್ರಾಪರ್ಟಿ ಬರೋ ಥರ ಪ್ಲ್ಯಾನ್ ಮಾಡು. ಆ ನಂದಗಿರಿ ಸುಮತಿ ಎಸ್ಟೇಟ್ ಅಂತಿದೆಯಲ್ಲ, 120 acres, ಒಂದು 60 ಕೋಟಿ ಬಾಳತ್ತೆ. ಅದನ್ನು ಗಿಫ್ಟಾಗಿ ನಿನ್ನ ಗಂಡನ ಕೊಡೋ ಹಾಗೆ ಮಾಡ್ಕೊ. ವಾವ್, ಗುಡ್ ಐಡಿಯಾ ಡ್ಯಾಡ್. ಇವ್ರು ಎಲ್ಲ ಪ್ರಾಪರ್ಟಿನೂ ಒಂದೊಂದಾಗೆ ನಮ್ಮದು ಮಾಡ್ಕೋಬೇಕು. ಅದಕ್ಕೆ ಇದು ಮೊದಲನೇ ಹೆಜ್ಜೆ. ಇಲ್ಲಿರೋ ಎಲ್ರೂ ಬೀದಿ ಪಾಲ್ ಮಾಡಿ ನಾನು ನನ್ನ ಗಂಡ ಮಾತ್ರ ಈ ಮನೇಲಿರಬೇಕು. ಅದೆಲ್ಲ ಆಗತ್ತೆ. ಅದಕ್ಕೂ ಮುಂಚೆ ಈ ಎಸ್ಟೇಟ್ ಕಿತ್ಕೋ. ಯಾಕೆಂದರೆ ಅವ್ರಿಗೆಲ್ಲ ಆ ಎಸ್ಟೇಟ್ ಅಂದರೆ ಒಂದು ಇಮೋಷನ್. ಅದನ್ನು ಮೊದಲು ಕಿತ್ಕೊಂಡ್ಮೇಲೆ ಅದನ್ನು ಹೋಮ್ ಸ್ಟೇ ಕನ್ವರ್ಟ್ ಮಾಡಿ ದಿನಕ್ಕೆ ಲಕ್ಷಾಂತರ ರೂಪಾಯಿ ದುಡಿಬೋದು. ಪೂರ್ಣಿ, ಮನೆ ಎದುರಿಗೆ ರಂಗೋಲಿ ಹಾಕೋದು ಬಿಟ್ರೆ ಈ ರೀತಿ ಚಿತ್ರ ಬಿಡಿಸಿ ನನಗೆ ಅಭ್ಯಾಸನೇ ಇಲ್ಲ ಪೂರ್ಣಿ. ಪರವಾಗಿಲ್ಲ ಅಮ್ಮ, ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಬಿಡಿಸಿ. ಚಿತ್ರ ಹೇಗಾಗಿದೆ ಅನ್ನೋದಕ್ಕಿಂತ ಅದನ್ನು ಬಿಡಿಸಿದವ್ರ ಮನಸ್ಸು ಹೇಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಅಲ್ಲ ಪೂರ್ಣಿ, ಅವನು ಇದನ್ನ ನೋಡಿ ಕೋಪ ಮಾಡ್ಕೊಂಡ್ರೆ? ಹಾಗೆಲ್ಲ ಏನೂ ಆಗಲ್ಲ ಅಮ್ಮ. ಅಭಿ ಚಿಕ್ಕ ಹುಡುಗ, ಅವನಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗಲ್ಲ. ಆದ್ರೆ ನೀವು ಒಳ್ಳೆಯವರು ಅನ್ನೋ ಸತ್ಯ ಅವನಿಗೆ ಇತ್ತೀಚೆಗೆ ರಿಯಲೈಸ್ ಆಗಿದೆ. ನಿಮ್ಮ ಎದುರುಗಡೆ ಅವನು ಎಷ್ಟೇ ಬೈದ್ರು ನಿಮ್ಮ ಬಗ್ಗೆ ಅವನ ಮನಸ್ಸಲ್ಲಿ ಒಳ್ಳೆ ಅಭಿಪ್ರಾಯನೇ ಇದೆ. ಹಾಗಂತೀಯಾ? ಹ್ಞೂ ಅಮ್ಮ, ನಿಮ್ಗೊಂದು ವಿಷಯ ಹೇಳ. ಅಭಿಗೆ ಈ ಮನೇಲಿ ಯಾವುದಕ್ಕೂ ಕೊರತೆ ಇಲ್ಲ. ಅವನು ಇಷ್ಟಪಟ್ಟಿದ್ದ ಎಲ್ಲ ಬೆಲೆ ಬಾಳೋ ಗಿಫ್ಟ್ಗಳು ಅವನಿಗೆ ಸಿಗುತ್ತೆ. ಆದ್ರೆ ಈ ಥರ ಗಿಫ್ಟ್ ಸಿಗುತ್ತಾ? ಎಷ್ಟು ಡಿಫ್ರೆಂಟ್ ಅನ್ಸುತ್ತೆ. ನಿಜ ಹೇಳ, ನೀವೇನಾದರೂ ಈ ಚಿತ್ರ ಮಾಡಿಕೊಟ್ರೆ ಅವನು ತುಂಬ ಖುಷಿ ಪಡ್ತಾನೆ. ನಿಮ್ಮನ್ನ ಅಮ್ಮ ಅಂತ ಒಪ್ಕೊಂಡು ಅವನಾಗೆ ನಿಮಗೆ ಕೇಕ್ ತಿನ್ನಿಸ್ತಾನೆ, ನೋಡ್ತೀರಿ. ನಿಜವಾಗ್ಲೂ? ಹ್ಞೂ ಅಮ್ಮ, ಸುಮತಿ ಅಮ್ಮ ಇದ್ರಲ್ಲ, ಅವ್ರು ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಿದ್ರಂತೆ. ಈಗ ನೀವು ಈ ಚಿತ್ರ ಮಾಡಿಕೊಟ್ರೆ ಅವನಿಗೆ ತುಂಬ ಖುಷಿ ಆಗುತ್ತೆ. ಹಾಗಾದ್ರೆ ಖಂಡಿತ ಪ್ರಯತ್ನ ಪಡ್ತೀನಿ ಪೂರ್ಣಿ. ನನ್ಗೆ ಅವನ ಖುಷಿ ಮುಖ್ಯ ಅಷ್ಟೇ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಶೇಷು,
ಈ ನಿನ್ನ ಕಿತ್ತೋಗಿರೋ ಕನ್ನಡಕ ತೆಗೆದ್ಬಿಟ್ಟು ನೀನು ಆಪರೇಷನ್ ಮಾಡಿಸ್ಕೊಂಡ್ಬಿಡು, ಸರಿ ಹೋಗುತ್ತೆ. ಸುಮ್ಮನೆ ಇರೋದತ್ತಣ್ಣ, ನನಗೆ ಆಪ್ರೇಷನ್ ಅಂದರೆ ತುಂಬ ಭಯ. ಹಾಗಂದ್ರೆ ಹೇಗೆ? ಎಲ್ಲದಕ್ಕೂ ರೆಡಿ ಇರಬೇಕು. ನೋಡಿಮ್ಮ, ನಿಮ್ಮ ಒಂದು ಕಣ್ಣು ಪರವಾಗಿಲ್ಲ, ಆದರೆ ಬಲ್ಗಣ್ಣು ಚಿಕಿತ್ಸೆ ಆಗಲೇಬೇಕು, ಸರ್ಜರಿ ಮಾಡಿಸ್ಲೇಬೇಕು. ಅಯ್ಯೋ, ಮಾಡಿಸ್ಲಿಲ್ಲ ಅಂದರೆ ನಾ ಪೂರ್ತಿ ಕುರುಡಿ ಆಗೋಗ್ತೀನಾ? ಚಾನ್ಸಸ್ ಇದೆ ಅಮ್ಮ. ಅಯ್ಯೋ ದೇವ್ರೆ, ನಾನೇನು ಮಾಡಲಿ ಈಗ? ನೀವು ಆದಷ್ಟು ಬೇಗ ಸರ್ಜರಿ ಮಾಡಿಸ್ಕೊಬೇಕು. ಅಂದಹಾಗೆ ಈ ವಾರದಲ್ಲಿ ನಮ್ಮ ಸಂಸ್ಥೆ ಕಡೆಯಿಂದ 100 ಜನಕ್ಕೆ ಫ್ರೀ ಸರ್ಜರಿ ಕ್ಯಾಂಪ್ ಮಾಡ್ತಾ ಇದ್ದೀವಿ. ನೀವು ಯಾಕೆ ಸರ್ಜರಿ ಮಾಡಿಸ್ಕೊಬಾರ್ದು? ಅಲ್ಲ, ತೊಂದರೆ ಆಗಲ್ಲ ತಾನೇ? ಏನೂ ತೊಂದರೆ ಆಗಲ್ಲ ಅಮ್ಮ. ನಾವು ಪ್ರತಿ ವರ್ಷ ಈ ಟೈಮಲ್ಲಿ ಫ್ರೀ ಸರ್ಜರಿ ಮಾಡ್ತೀವಿ. ಮತ್ತು ಮಾಡಿರೋ ಪ್ರತಿಯೊಂದು ಸರ್ಜರಿನೂ ಯಾವುದೇ ಥರ ಫೇಲ್ ಆಗಿಲ್ಲ. ನೀವೇನು ಟೆನ್ಷನ್ ತಗೊಳ್ಬೇಡಿ. ಡಾಕ್ಟ್ರೇ ಹೇಳ್ತಾ ಇದ್ದಾರಲ್ಲ, ಮಾಡಿಸ್ಕೋ. ಹಾಗೆ ಬಿಟ್ರೆ ಏನಾದ್ರು ಸಮಸ್ಯೆ ಆಗುತ್ತೆ ಅಂತ ಬೇರೆ ಹೇಳ್ತಿದ್ದಾರೆ. ಹೌದು ಪಾರ್ವತಿಯವರೇ, ಒಪ್ಕೊಂಬಿಡಿ. ಡಾಕ್ಟ್ರ್ ಹೇಳ್ತಿದಾರಲ್ಲ, ವರ್ಷಕ್ಕೆ ಒಂದೇ ಸರ್ತಿ ಈ ರೀತಿ ಆಪರೇಷನ್ ಮಾಡೋದಂತೆ. ಈ ಅವಕಾಶ ನಿಮಗೆ ಮತ್ತೆ ಸಿಗಲ್ಲ. ಹ್ಞೂ ಅಂದ್ಬಿಡಿ. ಅದು ನಿಜ, ಆದರೂ ನಂಗೆ ಸ್ವಲ್ಪ ಭಯನೇ ಆಗ್ತಿದೆ. ಭಯ ಯಾಕೆ? ನೋಡಿ, ನನಗೇನಾದ್ರೂ ಈ ಸಮಸ್ಯೆ ಇದ್ದಿದ್ರೆ ನಾನು ಈಗಲೇ ಆಪರೇಷನ್ ಮಾಡಿಬಿಡಿ ಅಂತಿದ್ದೆ. ಎಲ್ಲಾನು ಎದುರಿಸೋದಕ್ಕೂ ರೆಡಿ ಇರಬೇಕು. ಯಾಕೆ ತಾಣ ನಾನು ಹೇಳಿದ್ದು ಸರಿ ತಾನೆ? ನನ್ನ ಮಗನೇ, ಅವಳಿದ್ದಾಳೆ ಅಂತ ಪೌರುಷ ತೋರಿಸ್ತಾ ಇದ್ದೀಯಾ? ಇದೆ ನಿನಗೀಗ. ಡಾಕ್ಟ್ರೇ, ಇವನಿಗೂ ಪಾಪ ಕಣ್ಣಿನ ಸಮಸ್ಯೆ ಇದೆ, ಇವನಿಗೂ ಆಪರೇಷನ್ ಮಾಡಿಬಿಡಿ. ಇವನು ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಈಗಲೇ ರೆಡಿ ಇದ್ದಾನೆ ಅಲ್ವೇನೋ? ಎಲ್ಲ ಅಷ್ಟೇ ಅರ್ಜೆಂಟು. ಡಾಕ್ಟ್ರು ಚೆಕಪ್ ಮಾಡ್ತಾರೆ, ಸ್ವಲ್ಪ ನಿಂತ್ಕೊಳ್ಳಿ ಸರ್. ಡಾಕ್ಟ್ರೇ, ಸರ್ಜರಿ ಮಾಡಿದರೆ ನನ್ನ ಕಣ್ಣು ಸರಿ ಹೋಗುತ್ತಾ? 99% ಅಮ್ಮ. ಅಷ್ಟಾದರೆ ನನ್ನ ಜೀವನ ಹೇಗೋ ನಡೆಸ್ಕೋತೀನಿ. ಮತ್ತಷ್ಟು ಮಕ್ಕಳಿಗೆ ಸಂಗೀತ ಪಾಠ ಹೇಳ್ಕೊಡ್ತೀನಿ. ಬಿಡುವಿದ್ದಾಗ ತರಕಾರಿನ ಹೂವು ಮಾರ್ಕೋತೀನಿ. ನೀನು ಎಲ್ಲ ಮಾಡುವಂತೆ. ಮೊದಲು ಸರ್ಜರಿಗೆ ರೆಡಿ ಆಗು, ಎಲ್ಲ ಒಳ್ಳೆಯದಾಗತ್ತೆ. ನಿಮ್ಮಿಂದಾಗಿ ನನಗೆ ಕಣ್ಣು ಬರ್ತಾ ಇದೆ. ಥ್ಯಾಂಕ್ ಯು. ಮೊದಲು ಸರ್ಜರಿ ಆಗಲಿ, ಆಮೇಲೆ ಅದೆಲ್ಲ. ದೀಪಿಕಾ, ಬೇಜಾರಾಯ್ತಾ? ಬೇಜಾರಾ? ಯಾಕೆ? ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋದು ಬೇಡ ಅನ್ನಲ್ಲ, ಅದಕ್ಕೆ ಬೇಜಾರಾಯ್ತಾ? ನೋ ವೇ ಅಭಿ. ಇನ್ಫ್ಯಾಕ್ಟ್ ನಿನಗೆ ಗೊತ್ತಲ್ವಾ ನನಗೆ ಫ್ಯಾಮಿಲಿ ಜೊತೆಲಿ ಇರೋದು ಎಷ್ಟು ಇಷ್ಟ ಅಂತ. ಅದು ಅಲ್ಲದೆ ನಿನಗೂ ಫ್ಯಾಮಿಲಿ ಜೊತೆಲಿ ಇರಬೇಕು ಅಂತ ಅನಿಸುತ್ತೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ದೀಪಿಕಾ, ಸೋ ಸ್ವೀಟ್ ಆಫ್ ಯು. ಹೌದು, ಪ್ರತಿ ಸಲ ನಿನ್ನ ಬರ್ಡೇಗೆ ಮನೆಯವರಿಂದ ಏನು ಗಿಫ್ಟ್ ಕೇಳ್ತೀಯಾ? ಕೇಳಿ ತಗೊಳೋದನ್ನೇ ಅದ್ರ ಗಿಫ್ಟ್ ಅಂತಾರ ದೀಪಿಕಾ? ನಾನೇನು ಕೇಳಲ್ಲ, ಯೂಶಲಿ ಅವರೇ ಏನಾದ್ರು ಚೆನ್ನಾಗಿರೋ ಗಿಫ್ಟ್ ಕೊಡ್ತಾರೆ. ಓ ಓಕೆ. ಆದರೆ ಈ ಸಲ ನೀನು ನನಗೋಸ್ಕರ ನೀನೇ ಬಾಯ್ ಬಿಟ್ಟು ಒಂದು ಗಿಫ್ಟ್ ಕೇಳಬೇಕು. ವಾಟ್? ಏನು ಹೇಳ್ತಿದ್ದೆ ದೀಪಿಕಾ? ಎಸ್ ಅಭಿ. ಏನು ಗಿಫ್ಟು? ನಂದಿಗಿರಿಲಿರೋ ಸುಮತಿ ಎಸ್ಟೇಟ್. ಏನು ಹೇಳ್ತಿದ್ಯಾ? ಐ ಯು ಮ್ಯಾಡ್? ಅಮ್ಮನ ಹೆಸರಲ್ಲಿರೋ ಎಸ್ಟೇಟ್ ಅದು, ಅದನ್ನು ಯಾರೂ ಮುಟ್ಟೋ ಹಾಗಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಅಭಿ, ಅದು ನಿಮ್ಮ ಅಮ್ಮನ ಹೆಸರಲ್ಲಿರೋ ಎಸ್ಟೇಟು. ಈಗಾಗಲೇ ನಮ್ಮ ಫ್ಯಾಮಿಲಿ ಟ್ರೀಯಲ್ಲಿ ಆ ಸಮರ್ ಸಂಧ್ಯಾ ಹೆಸರು ಸೇರಿಕೊಂಡಿದೆ. ಅವ್ರು ಮುಂದೊಂದಿನ ಆಸ್ತಿಯಲ್ಲಿ ಪಾಲು ಕೇಳೋರೆ. ಆಗ ಈ ಎಸ್ಟೇಟಲ್ಲೂ ಪಾಲು ಕೇಳಿದ್ರೆ ಏನು ಮಾಡ್ತೀಯಾ? ಏನು ಹೇಳ್ತಿದ್ದೆ ದೀಪಿಕಾ? ಹೌದು ಅಭಿ, ನನಗೆ ತುಳಸಿ ಅಮ್ಮನ ಮೇಲೆ ಇರೋ ನಂಬಿಕೆ ಅವ್ರ ಮೇಲೆ ಇಲ್ಲ. ನಿಮಗೆಲ್ಲ ಆ ಎಸ್ಟೇಟ್ ಎಷ್ಟು ಎಮೋಷನ್ ಅಂತ ನನಗೆ ಗೊತ್ತು. ಅವ್ರು ಬೇರೆ ಯಾವುದ್ರಲ್ಲಾದರೂ ಪಾಲು ತಗೊಳ್ಳಿ, ನಾನು ಬೇಡ ಅನ್ನಲ್ಲ. ಆದರೆ ನಿಮ್ಮ ಅಮ್ಮ ಸುಮತಿಯವರು ಅಷ್ಟು ಇಷ್ಟಪಟ್ಟು ಬೆಳೆಸಿರೋ ಆ ಎಸ್ಟೇಟಲ್ಲಿ ಅದು ಹೇಗೆ ಪಾಲು ಕೊಡ್ತೀಯಾ ಅಭಿ? ನೋ ವೇ ದೀಪಿಕಾ, ಅದರಲ್ಲಿ ಪಾಲು ಕೊಡೋ ಚಾನ್ಸೇ ಇಲ್ಲ. ಆಗ ಹಾಗೆ ಹೇಳೋಕ್ಕಾಗಲ್ಲ ಅಭಿ, ಯಾಕೆಂದರೆ ಅದು ನಿನ್ನ ಹೆಸರಲ್ಲಿ ಇಲ್ವಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಇದು ಒಂದನ್ನು ನಿನ್ನ ಹೆಸರಿಗೆ ಮಾಡಿಸ್ಕೊ.
ಆಗ ಇದು ಸಂಧ್ಯಾ ಸಮರ್ಥ್ ಪಾಲಾಗೋದನ್ನ ಖಂಡಿತ ತಪ್ಪಿಸ್ಬೋದು. ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ ದೀಪಿಕಾ. ನಾನು ಇದನ್ನು ಯೋಚನೆನೇ ಮಾಡಿರಲಿಲ್ಲ. ಅಮ್ಮನ ಎಸ್ಟೇಟ್ನ ಬೇರೆ ಯಾರ ಪಾಲಾಗೋದಕ್ಕೂ ನಾನು ಬಿಡಲ್ಲ. ಶಾರ್ವರಿ, ಏನು ಇಷ್ಟು ಬೇಗ ರೆಡಿ ಆಗಿದೆಯಾ? ಎಲ್ಲಾದರೂ ಹೋಗ್ತಿದ್ಯಾ? ರೀ, ಇವತ್ತು ಅಭಿ ಬರ್ಡೇ ಅಲ್ವೇನ್ರಿ? ಹ್ಯಾಪಿ ಬರ್ಡೇ. ಆದರೆ ನೀನು ಯಾಕೆ ಇಷ್ಟು ಬೇಗ ರೆಡಿ ಆಗಿದೆಯಾ? ಅಯ್ಯೋ, ನಿಮ್ಗೆ ಗೊತ್ತಿಲ್ವಲ್ಲ, ಅಭಿ ಬರ್ತಡೇ ದಿನ ಮೊದಲು ನನ್ನ ಮುಖನೇ ನೋಡೋದು. ಸುಮತಿ ಅಕ್ಕ ಹೋದಾಗ್ಲಿಂದ ಪ್ರತಿ ವರ್ಷ ಬರ್ತಡೇ ದಿನ ಬೆಳಬೆಳಿಗ್ಗೆನೆ ಮೊದಲು ನನ್ನ ಮುಖನೇ ನೋಡ್ತಾನೆ. ಹೌದಾ? ಹೌದು. ಅಲ್ಲಿವರೆಗೂ ಅವನು ಬೇರೆ ಏನು ಕೆಲಸನೂ ಮಾಡಲ್ಲ. ಪರವಾಗಿಲ್ವೇ, ಅತ್ತಿಗೆ ಹೋದ ಮೇಲೆ ನೀನು ಅವರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ. ಹೌದು ರೀ, ಒಂದು ದಿನಾನು ಅವ್ರಿಗೆ ಸುಮತಿ ಅಕ್ಕ ಇಲ್ಲ ಅಂತ ಫೀಲ್ ಆಗದೆ ಇರೋ ಥರ ಅವ್ರನ್ನ ನಾನು ನೋಡ್ಕೊಂಡಿದ್ದೀನಿ. ಅದರಲ್ಲೂ ಅಭಿ ಅಂದರೆ ನನಗೆ ತುಂಬಾ ಪ್ರೀತಿ. ಕೆಲವೊಂದು ಸತಿ ನಿಧಿಗಿಂತ ಜಾಸ್ತಿ ಪ್ರೀತಿನ ಅಭಿ ಮೇಲೆ ತೋರಿಸಿದ್ದೀನಿ ರೀ. ಅದಕ್ಕೆ ಅಭಿನೂ ನಿನ್ನ ಅಷ್ಟು ಪ್ರೀತಿ ಮಾಡೋದು. ಇಷ್ಟು ದಿನ ಹಾಗೆ ಪ್ರೀತಿ ಮಾಡ್ತಿದ್ದ, ಆದರೆ ಇನ್ಮೇಲೇನೋ ಗೊತ್ತಿಲ್ಲ. ಯಾಕೆ ಹಾಗೆ ಹೇಳ್ತಿದೀಯಾ? ಅಲ್ಲ, ಹೀಗೆ ಹೇಳ್ತಿದ್ದೀನಿ ಅಂತ ಅಲ್ಲ, ತುಳಸಿ ಅವ್ರು ಬಂದಮೇಲೆ ಅಮ್ಮ ಬಂದ ಹಾಗೆ ಅಲ್ವಾ, ನನ್ನಿಂದ ದೂರ ಆಗ್ತಾನೇನೋ ಅನ್ನೋ ಆತಂಕ. ಹಾಗೇನೂ ಆಗಲ್ಲ. ಅವತ್ತು ಆಕ್ಸಿಡೆಂಟ್ ಆದ ಬೆಳಗ್ಗೆ ನಂದಗಿರಿ ಎಸ್ಟೇಟಲ್ಲಿ ಅವನು ನಿನ್ನ ಮಡ್ಲಲ್ಲೇ ಮಲ್ಕೊಂಡಿದ್ದ ಅಲ್ವಾ? ಆ ವಿಷಯ ಇವ್ರಿಗೆ ಯಾಕೆ ನೆನಪಿದೆ? ಅರೆ, ಆ ದಿನದ ವಿಷಯ ಈಗ ಯಾಕೆ ನೆನಪಾಗ್ತಿದೆ? ಶಾರ್ವರಿ, ನೀನು ಯಾಕೆ ಭಯ ಪಡ್ತಾ ಇದೀಯಾ? ಅದು ನೀವು ಇದೇ ವಿಷಯನ ನೆನೆಸ್ಕೊಂಡು ಅವತ್ತು ಮೂರ್ಛೆ ಹೋಗಿದ್ರಲ್ಲ, ಅದು ಮತ್ತೆ ರಿಪೀಟ್ ಆಗಬಾರ್ದು ರೀ. ಅದನ್ನೆಲ್ಲ ಮನಸ್ಸಿಂದ ತೆಗೆದಾಕಿ ಇವತ್ತಿನ ಖುಷಿನ ಎಂಜಾಯ್ ಮಾಡಿ. ಅಪ್ಪಣೆ. ಅಳಿಯನ್ಗೂ ಮಗಳಿಗೂ ತಿಂಡಿ ಕೊಡಬೇಕಿತ್ತು. ಎಲ್ಲಿ ಹೋದ್ರಿ ಇವರು? ಅಪ್ಪ ಈ ಏರಿಯಾಗೆ ಯಾಕೆ ಬಂದ್ರು? ಮನೆಗೆ ಬರೋದಾದ್ರೆ ಫೋನ್ ಮಾಡೋರಲ್ವಾ? ಅಪ್ಪ, ಮಗಳೇ, ನೀನೇನಪ್ಪ ಇಲ್ಲಿ ಒಬ್ನೇ ಮಾತಾಡ್ಕೊಂಡು ಹೋಗ್ತಿದ್ದೆ? ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದ್ದೆ. ಅಳಿಯಂದ್ರಿ ಎಲ್ಲಿ? ನೀನ್ ನಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಯಾಕಪ್ಪ ಬಂದಿದ್ಯಾ? ನಮ್ಮನೆ ಇರೋದು ಪಕ್ಕದ ರೋಡಲ್ಲಲ್ವಾ? ಓ, ಹೌದಲ್ವಾ? ನಿಜ ಹೇಳು, ಬೇರೆ ಏನಾದ್ರೂ ಕೆಲ್ಸದ ಮೇಲೆ ಬಂದಿದ್ಯಾ? ಬುಕ್ ಸ್ಟೋರಲ್ಲಿ ಏನಾದ್ರೂ ಸಮಸ್ಯೆನಪ್ಪ? ಏನಿಲ್ಲಮ್ಮ, ಅಲ್ಲಿ ಕೇಶ ಇದನ್ನಲ್ಲ ನೋಡ್ಕೊಳ್ಳೋಕ್ಕೆ. ಅದಿರ್ಲಿ, ನೀನೇನಿಲ್ಲಿ? ನಂಗೊಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. 3ನೇ ಫ್ಲೋರಿಗೆ ಹೋಗ್ಬೇಕು. ಒಂದು ಕೆಲಸ ಮಾಡು, ನೀನು ಇಲ್ಲಿ ಕೂತಿರು ಬಾ.
ಇಲ್ಲೇ ಕೂತಿರು, ನನ್ನ ಕೆಲಸ ಮುಗಿಸ್ಕೊಂಡು 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ನಮ್ಮ ಮನೆಗೆ ಹೋಗೋಣ ಒಟ್ಟಿಗೆ. ಸರಿ, ಬೇಗ ಬಂದ್ಬಿಡು. ನನ್ನ ಮಗಳಲ್ಲೂ ಸಿರಿ ಸಿರಿ ಸಿರಿ. ಅಮ್ಮ, ನಾನು ಎಷ್ಟು ಸಲ ಹೇಳಿದ್ದೀನಿ ನಿಮಗೆ ಆರಾಮಾಗಿರಿ ಅಂತ. ಕಿಚನಿಗೆ ಬರಲಿಲ್ಲ ಅಂದರೆ ನಿಮಗೆ ಸಮಾಧಾನನೇ ಇರಲ್ಲ ಅನ್ಸುತ್ತೆ ಅಲ್ವಾ? ಏನು ಮಾಡದೆ ಇರೋದಕ್ಕೆ ಬೇಜಾರಾಗತ್ತೆ ದೀಪಿಕಾ. ಅಭಿ ಎದ್ನ ಇವತ್ತು ಅವ್ನು ಹುಡ್ತಪ್ಪ ಅಲ್ವಾ? ಹೌದಮ್ಮ, ನಾನು ಈಗ ನಿಮ್ಮ ಹತ್ರ ಅದ್ರ ಬಗ್ಗೆನೇ ಮಾತಾಡೋಣ ಅಂದ್ಕೊಂಡಿದ್ದೆ. ನೀವೀಗ ಕಾಫಿ ತಗೊಂಡು ಅಭಿ ಹತ್ರ ಹೋಗಿ ಅವನ ಬರ್ಡೇ ದಿನ ಅವ್ನು ಕಣ್ಣು ಬಿಟ್ಟಿದ ತಕ್ಷಣ ನಿಮ್ಮ ಮುಖನೇ ಕಾಣಬೇಕು. ನನ್ನ ಮುಖನ? ಅಯ್ಯೋ, ಅವ್ನು ಕೋಪ ಮಾಡ್ಕೋತಾನೆ. ಯಾಕೆ ಹಾಗೆ ಅನ್ಕೋತೀರಾ? ಅವತ್ತು ಚಿಕ್ಕ ಮಾವ ಅಭಿಗೆ ನಿಮ್ಮ ಮುಖ ನೋಡಿ ಹೇಳು ಅಂದಾಗ ಅವ್ನು ಸೈಲೆಂಟ್ ಆದ ತಾನೆ. ಅವನಿಗೆ ನಿಮ್ಮ ಇನ್ನೋಸೆನ್ಸ್ ಫೇಸ್ ನೋಡಿದ್ರೆ ಖಂಡಿತ ಸಮಾಧಾನ ಆಗತ್ತೆ. ಇಲ್ಲ ದೀಪಿಕಾ, ಇವತ್ತು ಅವ್ನು ಹುಡ್ತಬ್ಬ ಅಂದರೆ ಅವ್ನು ನಿನ್ನ ಮುಖನೇ ನೋಡಬೇಕು. ನೀನೇ ಹೋಗಿ ಕಾಫಿ ಕೊಡು ಪ್ಲೀಸ್ ಅಮ್ಮ. ನನಗೂ ನನ್ನ ಗಂಡ ಫಸ್ಟ್ ನಿಮ್ಮ ಮುಖನೇ ನೋಡಬೇಕು ಅನ್ನೋ ಆಸೆ. ನೀವು ಅವನ್ನ ಹೆತ್ತಿಲ್ದೇ ಇರ್ಬೋದು, ಆದರೆ ಅವ್ನು ಮದುವೆ ಮಾಡಿಸಿದ್ದೀರಾ, ಅವನಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀರಾ. ಈಗ ನೀವೇ ಅವನ ಅಮ್ಮ ಅಲ್ವಾ? ಅದಕ್ಕೆ ಅವ್ನು ಹೇಳ್ತಿದ್ದ ಹಾಗೆ ನಿಮ್ಮ ಮುಖ ನೋಡಬೇಕು ಅನ್ನೋದು ನನ್ನ ಆಸೆ ಅಮ್ಮ. ಪ್ಲೀಸ್ ಇಲ್ಲ ಅನ್ಬೇಡಿ. ಅಲ್ಲ ದೀಪಿಕಾ, ಅವನೇನಾದರೂ ಕೋಪ ಮಾಡಿಕೊಂಡ್ರೆ? ಹಾಗೆಲ್ಲ ಏನೂ ಆಗಲ್ಲ ಅಮ್ಮ. ಅಷ್ಟಕ್ಕೂ ಅವನು ಬೆಳಗ್ಗೆ ಎದ್ದು ಯಾರ್ದೋ ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ, ಇನ್ಯಾರ್ದೋ ಮುಖ ನೋಡಿದ್ರೆ ಕೆಟ್ಟದಾಗುತ್ತೆ ಅಂತ ನಂಬ್ತಾನೆ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಆದರೂ ತುಂಬ ಯೋಚನೆ ಮಾಡಬೇಡಿ ಅಮ್ಮ. ನಿಮಗೆ ನಿಮ್ಮ ಮಗ ಹತ್ರ ಆಗಬೇಕು ತಾನೆ, ಅವನು ನಿಮ್ಮನ್ನು ಅಮ್ಮ ಅಂತ ಒಪ್ಕೋಬೇಕು ತಾನೆ. ಅದಕ್ಕೋಸ್ಕರ ಈ ಥರ ಸಣ್ಣ ಪುಟ್ಟ ಅವಕಾಶ ಸಿಕ್ಕಾಗ ಕಳ್ಕೋಬಾರ್ದು ಅಮ್ಮ. ಪ್ಲೀಸ್ ಪ್ಲೀಸ್ ಹೋಗಿ ಅಮ್ಮ. ಆಯಿತು ದೀಪಿಕಾ, ನೀನು ಹೇಳ್ತಿದ್ಯಾ ಅಂದಮೇಲೆ ಸ್ಪೆಷಲ್ ಕಾಫಿನೇ ಮಾಡ್ಕೊಂಡು ತೊಗೊಂಡೋಗ್ತೀನಿ. ಅರೆ ಅಪ್ಪ, ಇಲ್ಲೇ ಕೂತಿರೋ ಅಂತ ಹೇಳಿದ್ನಲ್ಲ, ಎಲ್ಲಿಗೆ ಹೋದ್ರು ಇವರು? ನಂಗೆ ಗೊತ್ತು, ನನ್ನ ಆಟ ಆಡಿಸ್ಬೇಕು ಅಂತ ಡೈರೆಕ್ಟಾಗಿ ಮನೆಗೆ ಹೋಗಿರ್ತಾರೆ. ಇವತ್ತು ನನ್ನ ಬರ್ತ್ಡೇ ಅಲ್ವಾ, ಚಿಕ್ಕಮ್ಮನ ಮುಖ ನೋಡಬೇಕು. ಆಮೇಲೆ ದೇವ್ರ ಫೋಟೋ ನೋಡ್ಲಾ, ದೀಪಿಕಾ ಫೋಟೋ ನೋಡ್ಲಾ? ದೀಪಿಕಾ, ನಾನು ಎದುರುಗಡೆ ನೀನು ಬರಬೇಡ. ನಾನು ಕಣ್ಮುಚ್ಕೊಂಡೆ ಚಿಕ್ಕಮ್ಮನ ರೂಮ್ವರೆಗೂ ಹೋಗ್ತೀನಿ. ಮಧ್ಯ ಎಲ್ಲೂ ಬರಬೇಡ, ನಾನು ಅವ್ರ ಮುಂದೆನೇ ಕಣ್ಬಿಡೋದು. ನೀವು ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ನಾನಿವತ್ತು ಮೊದಲು ನಿಮ್ಮ ಮುಖಾನೇ ನೋಡೋದು ಅಂತ ನೀವು ಮರ್ತಿಲ್ಲ ಅಲ್ವಾ? ಸದ್ಯ ಬಂದ್ರಲ್ಲ.